ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ತಂದಿರುವಂಥ ಸಂದೇಶ ಏನು ಅಂತ ಕೇಳೋಣ. ಗುರು ಪೂರ್ಣಿಮಾ ದಿನ ಈ ಒಂದು ಕಾಣಿಕೆ ನನ್ನ ಪಾದಗಳ ಮುಂದೆ ಅರ್ಪಿಸು. ಕೋಟಿಯಲ್ಲಿ ಒಬ್ಬರಿಗೆ ಇಂತಹ ಭಾಗ್ಯ ಅಂತ ಸಾಯಿ ನಮಗೆ ಒಂದು ಹೊಸ ಸಂದೇಶವನ್ನು ತಂದಿದ್ದಾರೆ. ಇದರ ಜೊತೆಗೆ ಸಾಯಿ ನಮಗೇನೋ ಹೇಳಬೇಕು ಅಂತ ಬಂದಿದ್ದಾರೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಣ. ಗುರು ಪೂರ್ಣಿಮೆಯ ದಿನ ನಾನು ನಿನ್ನಿಂದ ದೊಡ್ಡ ಕಾಣಿಕೆಯನ್ನು ಕೇಳೋದಿಲ್ಲ ಮಗು. ಚಿನ್ನ ಬೆಳ್ಳಿ ದುಬಾರಿ ಪೂಜೆಗಳು ನನಗೆ ಬೇಕಾಗಿಲ್ಲ. ಆದರೆ ಒಂದು ಕೆಲಸವನ್ನು ಮಾತ್ರ ಮನಃಪೂರ್ವಕವಾಗಿ ಮಾಡು. ನಿನ್ನ ಮನಸ್ಸಿನಲ್ಲಿ ಎಷ್ಟೇ ನೋವು ಭಯ ಚಿಂತೆ ಇದ್ದರೂ ಆ ದಿನ ಬೆಳಿಗ್ಗೆ ಎದ್ದು ಮೊದಲು ನಿನ್ನ ಗುರುವನ್ನು ಸ್ಮರಿಸು. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ನಿನ್ನ ಬದುಕಿಗೆ ಬೆಳಕು ತೋರಿಸಿದ ಪ್ರತಿಯೊಬ್ಬರು ಗುರುಗಳೇ. ಅದರ ನಂತರ ನನ್ನ ಮುಂದೆ ಒಂದು ದೀಪ ಹಚ್ಚು. ಆ ದೀಪದ ಜ್ವಾಲೆಯನ್ನು ನೋಡುತ್ತಾ ಹೀಗೆ ಹೇಳು, ಬಾಬಾ ನನ್ನ ಅಹಂಕಾರವನ್ನು ತೆಗೆದುಹಾಕು. ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿಯನ್ನು ಕೊಡು. ಮಗು, ಅದೃಷ್ಟವೆಂಬುದು ಆಕಾಶದಿಂದ ಬಿದ್ದು ಬರೋದಿಲ್ಲ. ಒಳ್ಳೆಯ ಮನಸ್ಸು ವಿನಯ ಮತ್ತು ಗುರುಭಕ್ತಿ ಇರೋ ಕಡೆ ಅದೃಷ್ಟವೇ ಬಂದು ನಿಲ್ಲುತ್ತದೆ. ಈ ಗುರು ಪೂರ್ಣಿಮೆಯ ದಿನ ಯಾರಿಗಾದರೂ ಸಹಾಯ ಮಾಡು. ಹಸಿದವನಿಗೆ ಊಟ ಕೊಡು. ಪಕ್ಷಿಗಳಿಗೆ ಕಾಳು ಹಾಕು. ಬಡ ವಿದ್ಯಾರ್ಥಿಗೆ ಒಂದು ಪುಸ್ತಕ ಕೊಡು. ಅಥವಾ ಮನೆಯಿಂದ ಹೊರಗೆ ಹೋಗಲು ಆಗದಿದ್ದರೆ ಕನಿಷ್ಠ ಒಬ್ಬರನ್ನು ಪ್ರೀತಿಯಿಂದ ಮಾತನಾಡಿಸಿ ಅವರ ಮನಸ್ಸಿಗೆ ಧೈರ್ಯ ಕೊಡು. ನೆನಪಿಡು, ನಾನು ದೇವಾಲಯದಲ್ಲಿ ಇರೋದಕ್ಕಿಂತ ನಿನ್ನ ಒಳ್ಳೆಯ ಕಾರ್ಯಗಳಲ್ಲಿ ಹೆಚ್ಚು ಸಂತೋಷ ಪಡುತ್ತೇನೆ. ನಿನ್ನ ಜೀವನದಲ್ಲಿ ತಡವಾಗುತ್ತಿರುವ ಕೆಲಸಗಳು, ನಿಂತಿರುವ ಅವಕಾಶಗಳು, ಮನಸ್ಸಿನ ಗೊಂದಲಗಳು ಇವೆಲ್ಲವೂ ನಿಧಾನವಾಗಿ ಕರಗಲಾರಂಭಿಸುತ್ತವೆ. ಆದರೆ ಅದಕ್ಕೆ ಮೂಲ ಕಾರಣ ಪೂಜೆ ಅಲ್ಲ, ಬದಲಾದ ನಿನ್ನ ಮನಸ್ಸು. ಮಗು, ಈ ಗುರು ಪೂರ್ಣಿಮೆಯ ದಿನ ಒಂದು ಸಂಕಲ್ಪ ಮಾಡು. ಯಾರಿಗೂ ನೋವು ಕೊಡದೆ ಬದುಕುತ್ತೇನೆ. ಸುಳ್ಳಿಗಿಂತ ಸತ್ಯವನ್ನು ಆರಿಸಿಕೊಳ್ಳುತ್ತೇನೆ. ಕೋಪಕ್ಕಿಂತ ಕರುಣೆಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ಈ 3 ಸಂಕಲ್ಪಗಳನ್ನು ಪಾಲಿಸಿದರೆ ನನ್ನ ಆಶೀರ್ವಾದ ನಿನ್ನೊಂದಿಗೆ ಸದಾ ಇರುತ್ತದೆ. ಭಯ ಪಡಬೇಡ. ನಾನು ಒಂಟಿಯಾಗಿದ್ದೀನಿ ಅಂತ ಚಿಂತೆ ಮಾಡಬೇಡಿ. ನಾನು ನಿನ್ನೊಂದಿಗೆ ಇದ್ದೇನೆ. ಸಮಯ ಬಂದಾಗ ನಿನ್ನ ಜೀವನದಲ್ಲಿ ಆಗಬೇಕಾದ ಒಳ್ಳೆಯದನ್ನು ಯಾರು ತಡೆಯಲಾರರು. ತಪ್ಪದೆ ನಾನು ಮಾಡಿಸುತ್ತೀನಿ. ಮಗು, ನೀನು ಪ್ರತಿದಿನ ನನ್ನ ಬಳಿ ಏನನ್ನಾದರೂ ಕೇಳುತ್ತೀಯಾ? ಬಾಬಾ, ಹಣ ಬೇಕು, ಆರೋಗ್ಯ ಬೇಕು, ಮಕ್ಕಳಿಗೆ ಒಳ್ಳೆಯದು ಆಗಲಿ, ಮನೆಯಲ್ಲಿ ಶಾಂತಿ ಇರಲಿ ಎಂದು ಕೇಳುತ್ತೀಯಾ? ಆದರೆ ಇಂದು ನಾನು ನಿನ್ನನ್ನು ಕೇಳುತ್ತೇನೆ. ನಾನು ನಿನಗೆ ಕೊಟ್ಟಿರೋದನ್ನು ನೀನು ಎಷ್ಟು ಬಾರಿ ನೆನಪಿಸಿಕೊಂಡೆ? ನೀನು ಉಸಿರಾಡುತ್ತಿರುವ ಗಾಳಿ, ನಿನ್ನ ಕಣ್ಣು ಕಾಣುತ್ತಿರುವ ಬೆಳಕು, ನಿನ್ನ ಕಾಲು ನಡೆಯುತ್ತಿರುವ ದಾರಿ, ನಿನ್ನ ಮನೆಯಲ್ಲಿರುವ ಅನ್ನ ಇವೆಲ್ಲವೂ ನನ್ನ ಆಶೀರ್ವಾದವೇ. ಮಾನವನು ತನ್ನ ಬಳಿ ಇಲ್ಲದನ್ನು ಮಾತ್ರ ಎಣಿಸುತ್ತಾನೆ, ಆದರೆ ತನ್ನ ಬಳಿ ಇರುವ ಆಶೀರ್ವಾದಗಳನ್ನು ಮರೆತು ಬಿಡುತ್ತಾನೆ. ಆದ್ದರಿಂದಲೇ ಕೆಲವರಿಗೆ ಎಲ್ಲವೂ ಇದ್ದರೂ ಸಂತೋಷ ಇರೋದಿಲ್ಲ. ಇನ್ನು ಕೆಲವರಿಗೆ ಸ್ವಲ್ಪ ಇದ್ದರೂ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತದೆ. ಮಗು, ಗುರು ಪೂರ್ಣಿಮೆಯ ನಿಜವಾದ ಅರ್ಥವೇ ಕೃತಜ್ಞತೆ. ಗುರು ಎಂದರೆ ಕತ್ತಲೆಯಲ್ಲಿರುವವನಿಗೆ ಬೆಳಕನ್ನು ತೋರಿಸುವವನು. ನಾನು ನಿನ್ನ ಜೀವನದಲ್ಲಿ ಬೆಳಕಾಗಬೇಕಾದರೆ ಮೊದಲು ನೀನು ಮನಸ್ಸಿನ ಕತ್ತಲೆಯನ್ನು ಹೊರಹಾಕಬೇಕು. ದ್ವೇಷವನ್ನು ಬಿಡು, ಅಹಂಕಾರವನ್ನು ಬಿಡು, ನಾನೇ ದೊಡ್ಡವನು ಎಂಬ ಭಾವನೆಯನ್ನು ಬಿಡು. ಆಗಲೇ ನನ್ನ ಆಶೀರ್ವಾದ ನಿನ್ನೊಳಗೆ ಹರಿಯಲು ಆರಂಭವಾಗುತ್ತದೆ. ನಿನಗೆ ಗೊತ್ತೇ ಮಗು, ನಾನು ಯಾರ ಮನೆಗೆ ಹೋಗುತ್ತೇನೆ,
ದೊಡ್ಡ ಅರಮನೆ ಇರುವ ಮನೆಗೆ ಅಲ್ಲ, ಹಣ ತುಂಬಿರುವ ಮನೆಯಗೂ ಅಲ್ಲ, ಮನಸ್ಸು ಶುದ್ಧವಾಗಿರುವ ಮನೆಗೆ ನಾನು ಮೊದಲು ಹೋಗುತ್ತೇನೆ. ಅಲ್ಲಿ ಪ್ರೀತಿ ಇರುತ್ತದೆ, ಅಲ್ಲಿ ಪರಸ್ಪರ ಗೌರವ ಇರುತ್ತದೆ, ಅಲ್ಲಿ ದೇವರ ಹೆಸರು ಕೇಳಿಸುತ್ತಿರುತ್ತದೆ. ಅಂತಹ ಮನೆಯಲ್ಲಿ ಲಕ್ಷ್ಮಿಯೂ ಕೂಡ ನೆಲೆಸುತ್ತಾಳೆ. ಈ ಗುರು ಪೂರ್ಣಿಮೆಯ ದಿನ ನೀನು ನನ್ನ ಮುಂದೆ 1000 ದೀಪ ಹಚ್ಚಬೇಕಾಗಿಲ್ಲ, ಆದರೆ ನಿನ್ನ ಮನಸ್ಸಿನಲ್ಲಿ ಒಂದು ದೀಪ ಹಚ್ಚು. ಆ ದೀಪದ ಹೆಸರು ನಂಬಿಕೆ. ಎಷ್ಟೇ ಕಷ್ಟ ಬಂದರೂ ನನ್ನ ಬಾಬಾ ನನ್ನ ಜೊತೆ ಇದ್ದಾನೆ ಎಂಬ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾನು ನಿನಗೆ ತಡವಾಗಿ ಕೊಡುವೆ, ಅದರಿಂದ ನಾನು ಮರೆತಿದ್ದೇನೆ ಎಂದು ಅರ್ಥವಲ್ಲ. ನಾನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇನೆ ಎಂಬುದೇ ಅರ್ಥ. ಮರದ ಬೀಜವನ್ನು ಇಂದು ನೆಟ್ಟರೆ ನಾಳೆ ಹಣ್ಣು ಬರೋದಿಲ್ಲ, ಅದಕ್ಕೆ ಸಮಯ ಬೇಕು. ಹಾಗೆಯೇ ನಿನ್ನ ಪ್ರಾರ್ಥನೆಗೂ ಸಮಯ ಬೇಕು. ನೀನು ಪ್ರಾರ್ಥನೆ ಮಾಡುತ್ತಿರು, ಒಳ್ಳೆಯ ಕೆಲಸ ಮಾಡುತ್ತಿರು, ಯಾರ ಮನಸ್ಸನ್ನು ನೋಯಿಸಬೇಡ. ನಾನು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡುವ ಕ್ಷಣ ದೂರದಲ್ಲಿ ಇಲ್ಲ. ಕೆಲವರು ಕೇಳುತ್ತಾರೆ, ಬಾಬಾ ನನ್ನ ಅದೃಷ್ಟ ಯಾವಾಗ ತೆರೆಯುತ್ತದೆ? ನಾನು ಹೇಳುವ ಉತ್ತರ ಒಂದೇ, ನೀನು ಇತರರ ಒಳಿತಿಗಾಗಿ ಪ್ರಾರ್ಥನೆ ಮಾಡುವ ದಿನದಿಂದಲೇ ನಿನ್ನ ಅದೃಷ್ಟದ ಬಾಗಿಲು ತೆರೆಯಲು ಆರಂಭವಾಗುತ್ತದೆ. ಯಾಕಂದರೆ ಸ್ವಾರ್ಥದಿಂದ ಮಾಡಿದ ಪ್ರಾರ್ಥನೆಗೆ ಮಿತಿ ಇದೆ, ಆದರೆ ನಿಸ್ವಾರ್ಥ ಪ್ರಾರ್ಥನೆಗೆ ನನ್ನ ಕೃಪೆಗೆ ಮಿತಿಯೇ ಇಲ್ಲ ಅಂತ ಸಾಯಿ ನಮಗೆ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ಕೇಳಿದ ನಂತರ ನಿಮಗೆ ಒಂದು ಅರ್ಥ ಆಗಿರಬೇಕು. ಏನು ಅಂತ, ನೀವು ನಿಮ್ಮ ಮನೆಯಲ್ಲಿ ನಾಳೆ ಗುರುಪೂರ್ಣಿಮೆಗೆ ಪ್ರತ್ಯೇಕವಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಬಾಬಾಗೆ ಈ ರೀತಿ ಪೂಜೆ ಮಾಡಬೇಕು, ಆ ನೈವೇದ್ಯವನ್ನು ಇಡಿ, ಇದು ಇಡಿ ಅಂತ ಬಾಬಾ ಏನೂ ಹೇಳಿಲ್ಲ. ನಮಗೆ ಹೇಳಿರೋದು ಒಂದೇ, ಶ್ರದ್ಧೆ ಸಬೂರಿನ ಆಚರಿಸಬೇಕು, ಎಲ್ಲರ ಜೊತೆಯಲ್ಲಿ ಸಂತೋಷವಾಗಿರಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಆಮೇಲೆ ನೀವು ನಾಳೆ ಗುರುಪೂರ್ಣಿಮಾ ದಿನ ನಿಮ್ಮ ಗುರುಗಳಿಗೆ, ಯಾರೇ ಆಗಿರಲಿ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬೆಳೆಸಿರೋರು ಗುರುಗಳು ಯಾರೇ ಇರಲಿ, ಅವ್ರಿಗೆ ಕೃತಜ್ಞತೆ ನೀವು ತೋರಿಸಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿ ಸಾಯಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸನ ಶುರು ಮಾಡಿ. ಸಾಯಿ ಸಚ್ಚರಿತ್ರ ಓದೋದು ಅಥವಾ ಯಾವುದಾದ್ರೂ ಪಾರಾಯಣ ಮಾಡೋದು, ಅಥವಾ ನಾಳೆ ಗುರುವಿಗೆ ಏನಾದರೂ ನೀವು ಬಹುಮತಿಯಾಗಿ ಏನಾದರೂ ಕೊಡೋದು, ಅಥವಾ ನೀವು ಗುರುಚರಿತ್ರೆ ಪಾರಾಯಣೆ ಮಾಡೋದು, ಅಥವಾ ಇನ್ನೇನಾದರೂ ಪುಸ್ತಕಗಳು ಯಾರಿಗಾದ್ರೂ ಹಂಚೋದು, ಅಂದರೆ ಯಾರಾದರೂ ಬಡವರು ಇರ್ತಾರಲ್ವ ಅಂಥವ್ರಿಗೆ ಹಂಚೋದು, ಈ ಥರ ಒಳ್ಳೆಯ ಕೆಲಸಗಳು ಮಾಡಿ ಅಂತ ಸಾಯಿ ಹೇಳ್ತಾ ಇದ್ದಾರೆ. ಅದ್ರ ಬಿಟ್ಟರೆ ನೀವು ಈ ರೀತಿ ಪೂಜೆ ಮಾಡಿ, ಅಲಂಕರಣೆ ಮಾಡಿ, ಮತ್ತೆ ನನಗಿಂತ ನೈವೇದ್ಯಗಳು ಮಾಡಿ ಅಂತ ಸಾಯಿ ಹೇಳಿಲ್ಲ. ನೀವು ಪ್ರೀತಿಯಿಂದ ಸಾಯಿಗೆ ಒಂದು ದೀಪ ಹಚ್ಚಿ, ಒಂದು ಬೆಲ್ಲ ನೈವೇದ್ಯವನ್ನು ಇಟ್ಟು, ಒಂದು ನಮಸ್ಕಾರ ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡಿದ್ರೆ ಸಾಕು. ನಿಜವಾಗ್ಲೂ ಸಾಯಿ ಆಶೀರ್ವಾದ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಏನೇ ಕಷ್ಟಗಳು ಇರಲಿ, ಎಲ್ಲ ಕೂಡ ಸಾಯಿ ನೋಡ್ಕೊತಾರೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಸಮಯಕ್ಕೆ ತಕ್ಕಂಗೆ ಎಲ್ಲ ಕೂಡ ನಮಗೆ ಅನುಕೂಲವಾಗಿ ಆಗುತ್ತದೆ ಅಂತ ಸಾಯಿ ನಮಗೆ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಇದು ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರಿಗೆ ಮಾತ್ರ ಹಂಚಿಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.